morning students, welcome to online class. Today we will learn a new chapter that is rivers. It is a sixth unit of your syllabus. Unit 6 rivers, page number 42. First of all, I will read the lesson. Afterwards, I will explain it. The world's great rivers are drying at the alarming rate with devastating consequences for humanity, animals, and the future of the planet. Here some new words occur in this lesson. First of all, alarming means warning. Next, devastating means highly destructive. Consequences means the effect. Next, humanity means humankind, often means frequently or many times. The world's great rivers are drying at an alarming rate. Here we can say that the world's greatest rivers means Ganga, Yamuna, all these are drying. ಜಗತ್ತಿನಲ್ಲಿರುವ ಅತಿ ದೊಡ್ಡ ದೊಡ್ಡ ನದಿಗಳೆಲ್ಲ ಏನಾಗ್ತಿದಾವೆ ಅಂತಂದ್ರೆ ಬತ್ತಿ ಹೋಗ್ತಿದ್ದೇವೆ ಅಂತ ಹೇಳಿದ್ದಾರೆ. ಇಲ್ಲಿ ರಿವರ್ಸ್ದ ಇಂಪಾರ್ಟೆನ್ಸನ್ನು ಇಲ್ಲಿ ಈ ಲೆಸನ್ದಲ್ಲಿ ಹೇಳಿದ್ದಾರೆ. ಈ ಜಗತ್ತಿನಲ್ಲಿರುವಂತಹ ಅತಿ ದೊಡ್ಡ ದೊಡ್ಡ ನದಿಗಳು ಬತ್ತಿ ಹೋಗುತ್ತಿವೆ. ಯಾವ ಪ್ರಮಾಣದಲ್ಲಿ ಬತ್ತಿ ಹೋಗ್ತಿದೆ ಅಂದ್ರೆ ಅಲಾರ್ಮಿಂಗ್ ರೇಟ್ದಲ್ಲಿ ಬತ್ತಿ ಹೋಗ್ತಿದೆ, ಅಂದ್ರೆ ವಾರ್ನಿಂಗನ್ನು ಕೊಡ್ತಿದೆ. ನೆಕ್ಸ್ಟ್ ಏನು ಫ್ಲಡ್ ಆಗ್ಬೋದು ಅಥವಾ ಏನು ನಮ್ಮ ಮುಂದಿನ ಪೀಳಿಗೆಗೆ ಏನು ನೀರು ಸಿಗದೇ ಇರ್ಬೋದು ಅನ್ನೋವಂಥ ಒಂದು ವಾರ್ನಿಂಗನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು ನಾವು. ಅಂದರೆ ನಾವು ಅಪಾಯದ ಅಂಚಿನ ಎಚ್ಚರಿಕೆ ಗಂಟೆಯನ್ನು ಸೂಚಿಸ್ತದೆ ಅಂತ ಹೇಳ್ಬೋದು. ಇವೆಲ್ಲ ನದಿಗಳು ಏನಾಗ್ತಿದಾವೆ ಬತ್ತಿ ಹೋಗ್ತಿದ್ದಾವೆ ಅಂತಂದರೆ ಇವು ಅಪಾಯದ ಎಚ್ಚರಿಕೆ ಗಂಟೆಯನ್ನು ಸೂಚಿಸ್ತಿದೆ ಅಂತ ನಾವು ಹೇಳ್ಬೋದು ಇಲ್ಲಿ. ನೆಕ್ಸ್ಟ್, devastating consequences for humanity, animals and the future of the planet ಅಂತಂದರೆ ಈ ಭೂಮಿ ಅನ್ನುವಂತಹ ಪ್ಲ್ಯಾನೆಟ್ನಲ್ಲಿ ಇದೇ ಥರನಾಗಿ ನದಿಗಳು ಬತ್ತಿ ಹೋಗ್ತಾ ಹೋದರೆ ಏನಾಗ್ತದೆ ಅಂದ್ರೆ ಇದರ ಪರಿಣಾಮ ಏನಾಗ್ತದೆ, ಕಾನ್ಸಿಕ್ವೆನ್ಸಸ್ ಅಂತಂದ್ರೆ ಇಫೆಕ್ಟ್ ಅಂತ ಹೇಳ್ತೀವಿ ನಾವಿಲ್ಲಿ. ಇದರ ಪರಿಣಾಮ ಮಾನವರು ಇರ್ಬೋದು ಅಥವಾ ಪ್ರಾಣಿಗಳಿರ್ಬೋದು, ಹಾಗೂ ಈ ಭೂಮಿಯ ಮುಂದಿನ ಭವಿಷ್ಯ ಏನಾಗ್ತದೆ ಅಂತಂದ್ರೆ ವಿನಾಶಕಾರಿ ಆಗ್ತದೆ ಅಂತ ಹೇಳ್ಬೋದು ನಾವು. Next, from the Nile to China's Yellow River, some of the world's great water systems are now under such pressure that they often fail to deposit their water into the ocean or are interrupted in their course to the sea with grave consequences for the planet. Adding to the disaster, all the 20 long rivers are being disrupted by big dams. ಈ ಪ್ಯಾರಾಗ್ರಾಫ್ದಲ್ಲಿ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅಂತಂದರೆ ಫ್ರಮ್ ದ ನೈಲ್ ಟು ಚೈನಾ ಯೆಲ್ಲೋ ರಿವರ್ ಅಂತ ಹೇಳಿ, ನೈಲ್ ನದಿಯಿಂದ ಹಿಡ್ಕೊಂಡು ಜಗತ್ತಿನಲ್ಲಿ ಅತಿ ದೊಡ್ಡ ದೊಡ್ಡ ನದಿಗಳಾಗಿರುವಂತಹ ನೈಲು ಮತ್ತು ಚೈನಾದ ಯೆಲ್ಲೋ ರಿವರ್ ಅಂತ ಹೇಳ್ತೀವಿ. ಅದನ್ನು ಎಕ್ಸಾಂಪಲ್ ಕೊಟ್ಟು ಇಲ್ಲಿ ಹೇಳಿದ್ದಾರೆ. ಜಗತ್ತಿನಲ್ಲಿರುವ ದೊಡ್ಡ ದೊಡ್ಡ ನದಿಗಳಾದಂತಹ ಉದಾಹರಣೆಗೆ ಹೇಳಬೇಕಂತಂದ್ರೆ ಫಾರ್ ಎಕ್ಸಾಂಪಲ್ ನೈಲ್ ನದಿಯಿಂದ ಹಿಡ್ಕೊಂಡು ಚೀನಾದ ಹಳದಿ ನದಿ ಅಂತ ಹೇಳ್ತೀವಿ ನಾವು, ಯೆಲ್ಲೋ ರಿವರ್ ಅಂತ ಹೇಳ್ಬೋದು. ಆ ನದಿಯವರೆಗೆ ಸೃಷ್ಟಿಯಾದಂತಹ ಅಥವಾ ಅಲ್ಲಿ ಉದ್ಭವ ಆದಂತಹ ನೀರಿನ ಪ್ರಮಾಣದ ವಿಸ್ತಾರ ಒತ್ತಡಕ್ಕೆ ಸಿಲುಕಿ ಏನಾಗ್ತಿದೆ ಅಂತಂದ್ರೆ ನೀರು ಬತ್ತಿ ಹೋಗ್ತಿದೆ ಅಂತ ಹೇಳ್ತಾರೆ. ಈ ನೀರು ಹರಿದು ಸರೋವರ ಸೇರುವ ಮೊದಲೇ ಏನಾಗ್ತಿದೆ ಬತ್ತಿ ಹೋಗ್ತಿದೆ ಅಂತಂತೇಳಿ ಹೇಳಲಾಗಿದೆ. ಇಲ್ಲಿ ಬಹಳಷ್ಟು ಸಾರಿ ಒಣಗಿ ಹೋಗ್ತಿದೆ ಅಥವಾ ಬತ್ತಿ ಹೋಗ್ತದೆ ಅಂತಂದೇ ಹೇಳ್ಬೋದು ನಾವಿಲ್ಲಿ. ಅಂದ್ರೆ ನೈಲ್ ನದಿಯನ್ನು ಗ್ರೇಟ್ ಆಗಿರುವಂತಹ ಒಂದು ರಿವರು ಅಥವಾ ನೈಲ್ದಿಂದ ಆ ನದಿಯಿಂದ ಹಿಡ್ಕೊಂಡು ಚೈನಾದ ಯೆಲ್ಲೋ ರಿವರ್ವರೆಗೂ ಏನದಾವಲ್ಲ ನದಿಗಳು, ಅದರ ಎಷ್ಟು ಆ ಪೀರಿಯಡ್ನಲ್ಲಿ ಎಷ್ಟು ನದಿಗಳು ಬರ್ತಾವಲ್ಲ, ಆ ಲೆಂತ್ನಲ್ಲಿ ಎಷ್ಟೆಷ್ಟು ನದಿಗಳು ಬರ್ತಾವಲ್ಲ ಅವೆಲ್ಲವೂ ಏನಾಗ್ತಿದ್ದಾವೆ ಅಂತಂದ್ರೆ ಸಮುದ್ರ ಸೇರೋಕ್ಕಿಂತ ಮುಂಚೆನೇ ಏನಾಗ್ತಿದೆ, ಎಲ್ಲ ನದಿಗಳು ಏನಾಗ್ತವೆ ಯೂಶ್ವಲಿ ಹಳ್ಳ ಕೊಳ್ಳಗಳೆಲ್ಲ ಸೇರಿಸಿ ರಿವರ್ ಸೇರ್ತಾವೆ. ರಿವರ್ ಎಲ್ಲ ಏನು ಓಷನನ್ನು ಸೇರ್ತಾವೆ ಅಂತ ಅನ್ನೋವಂತಹ ವಿಷಯ ನಮಗೆಲ್ಲ ಗೊತ್ತಿರುವಂಥ ವಿಷಯವೇ. ಆದರೆ
ಈ ಲೆಸನ್ನಲ್ಲಿ ವಾಟರದ ಇಂಪಾರ್ಟೆನ್ಸನ್ನು ಹೇಳಲಾಗಿದೆ. ಇಲ್ಲಿ ನೈಲ್ ನದಿಯಿಂದ ಹಿಡ್ಕೊಂಡು ಚೈನಾ ನದಿ ಎಲ್ಲೋ ರಿವರ್ವರೆಗೂ ಎಷ್ಟು ನದಿಗಳು ಬರ್ತಾವಲ್ಲ ಆ ಎಲ್ಲ ನದಿಗಳು ಏನಾಗ್ತಿದೆ ಅಂದರೆ ಸರೋವರವನ್ನು ಸೇರೋಕ್ಕಿಂತ ಮುಂಚೆನೇ ಬತ್ತಿ ಹೋಗ್ತಿದೆ ಅಂತ ಹೇಳಲಾಗಿದೆ. ನೀರಿನ ಪ್ರಮಾಣದ ವಿಸ್ತಾರ ಅದು ಯಾಕಂತಂದ್ರೆ ಒತ್ತಡಕ್ಕೆ ಸಿಲುಕಿಕೊಂಡಾವ ಅಂತಂದೇಳಿ ಹೇಳ್ಬೋದು ನಾವಿಲ್ಲಿ. ನೆಕ್ಸ್ಟ್, or are the interpreted in their course to the sea with grave consequences for the planet, adding to the disaster. All the 20 long rivers are being disrupted by big dams. Disrupted ಅಂದ್ರೆ ನಾವೇನು ಹೇಳ್ಬೋದು, interrupted means stop the continuous progress ಅಂತ. ಆ ನದಿಗಳು ಸರೋವರವನ್ನು ಸೇರೋಕ್ಕಿಂತ ಮುಂಚೆನೇ ಏನಾಗ್ತಿದೆ, ಬತ್ತಿ ಹೋಗ್ತಿದೆ. ಅದಕ್ಕೆ ಅಡ್ಡಲಾಗಿ ಏನಾಗ್ತದೆ, ಅಡೆತಡೆಗಳು ಅದಾವ ಅಂತ ಹೇಳ್ಬೋದು. ಇಂಟರಪ್ಟೆಡ್ ಮೀನ್ಸ್ ಸ್ಟಾಪ್ ದ ಕಂಟಿನ್ಯೂಸ್ ಪ್ರೋಗ್ರೆಸ್ ಅಂತ ಹೇಳ್ಬೋದು. ಡಿಸ್ಟ್ರಪ್ಟೆಡ್ ಮೀನ್ಸ್ ಇಂಟರಪ್ಟ್ ಬೈ ಕಾಸಿಂಗ್ ಅ ಡಿಸ್ಟರ್ಬೆನ್ಸ್ ಅಂತ ಹೇಳ್ಬೋದು ನಾವಿಲ್ಲಿ. ಇಲ್ಲಿ ನೀರು ಹರಿದು ಸಮುದ್ರಕ್ಕೆ ಸೇರೋಕ್ಕಿಂತ ಮೊದಲೇ ಯಾಕೆ ಅವು ಬತ್ತಿ ಹೋಗ್ತಿದೆ, ಅದರ ದಾರಿ ಯಾಕೆ ತಪ್ಪಿಸಲಾಗಿದೆ ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಕಾರಣಗಳನ್ನು ಕೊಡಲಾಗಿದೆ. ಫಸ್ಟ್ ಒನ್ ಏನು ಹೇಳ್ತೀವಿ ನಾವು, ಭೂಮಿಯಲ್ಲಿ ಆಗುವಂತಹ ದುಷ್ಪರಿಣಾಮ, ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಹೇಳ್ತೀವಿ ನಾವು, ನೈಸರ್ಗಿಕ ವಿಕೋಪಗಳು ಅಂತಂತ ಹೇಳ್ತೀವಿ. ನೆಕ್ಸ್ಟ್, ಆ ಕಾರಣದಿಂದ ಏನಾಗ್ತದೆ, ನೀರು ಹರಿದು ಸಮುದ್ರಕ್ಕೆ ಸೇರಿದ್ರೆ ಏನಾಗ್ಬಿಡ್ತದೆ, ಅದಕ್ಕೆ ದಾರಿಗೆ ಅಡ್ಡಲಾಗಿದೆ ಅಂತಂದು ಹೇಳ್ಬೋದು. ಭೂಮಿಯಲ್ಲಿ ಆಗುವಂತಹ ದುಷ್ಪರಿಣಾಮಗಳ ಕಾರಣದಿಂದ. ನೆಕ್ಸ್ಟ್, ಪ್ರಕೃತಿ ವಿಕೋಪಗಳಿಂದ ಹಾಗೂ ಅತಿ ಉದ್ದವಾಗಿರುವಂತಹ 20 ನದಿಗಳಿಗೆ ಕಟ್ಟಿರುವಂತಹ ಡ್ಯಾಮ್ಗಳಿಂದಾಗಿ ಏನಾಗ್ತಿದೆ, ಈ ನದಿಗಳು ಅವು ಸಮುದ್ರವನ್ನು ಸೇರ್ತಿರಲಿಲ್ಲ, ಸಮುದ್ರ ಸಾಗರವನ್ನು ಸೇರಲಾರ್ದೇ ಏನಾಗ್ತದೆ, ಅವುಗಳನ್ನು ನದಿಗೆ ಅಡ್ಡಲಾಗಿ ಡ್ಯಾಮ್ಗಳನ್ನು ಕಟ್ಟೋದ್ರಿಂದ ಅವು ಸಮುದ್ರವನ್ನು ಸೇರ್ತಾ ಇಲ್ಲ ಅಂತಂದೇಳಿ ಹೇಳ್ಬೋದು ನಾವು. ನೀರು ಹರಿದ ಸಮುದ್ರಕ್ಕೆ ಸೇರುವ ದಾರಿಯು ಭೂಮಿಯಲ್ಲಿ ಆಗುವಂತಹ ದುಷ್ಪರಿಣಾಮಗಳಿರಬಹುದು ಅಥವಾ ಪ್ರಕೃತಿ ವಿಕೋಪಗಳಿಂದ ಆಗಿರಬಹುದು. ಅಷ್ಟೇ ಅಲ್ಲದೆ 20 ರಿವರ್ಸ್ ಅಂತ ಹೇಳ್ತೀವಿ, ಇಂಪಾರ್ಟೆಂಟ್ ಇರುವಂಥ, ಅತಿ ಉದ್ದವಾಗಿರುವಂಥ ಇಂಪಾರ್ಟೆಂಟ್ ಇರುವಂಥ ಒಂದು 20 ರಿವರ್ಸನ್ನು ಎಕ್ಸಾಂಪಲ್ ತೊಗೊಂಡಾಗ ಅವುಗಳಿಗೆಲ್ಲ ನಾವೇನು ಮಾಡಿದ್ದೀವಿ, ಅಣೆಕಟ್ಟನ್ನು ಕಟ್ಟಲಾಗಿದೆ, ಡ್ಯಾಮ್ಗಳನ್ನು ಕಟ್ಟಿರೋದ್ರಿಂದ ಅದೇನಾಗ್ತಿದೆ, ಅದರಲ್ಲಿ ಬದಲಾವಣೆ, ನೀರಿನ ಹರಿಯುವಂತಹ ಆ ಪ್ರೊಸೆಸ್ಸಿಗೆ ನಾವು ಏನು ಮಾಡ್ತಿದ್ವಿ, ತಡೆ ಒಡ್ಡಲಾಗಿದೆ ಅಂತಂದೇಳಿ ಹೇಳ್ಬೋದು ನಾವಿಲ್ಲಿ. ನೆಕ್ಸ್ಟ್, 1/5 ಆಫ್ ಆಲ್ ಫ್ರೆಶ್ ವಾಟರ್ ಫಿಶ್ ಸ್ಪೀಸೀಸ್ either face extinction or already extinct. Here extinct means vanished. Vanished ಅಂತಂದ್ರೆ ನಾವು ಏನು ಹೇಳ್ಬೋದು, ಅಳಿದು ಹೋಗುವಂಥದ್ದು ಅಂತಂದೇ ಹೇಳ್ತೀವಿ. ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ 1/5 ಮಾತ್ರ ಸಿಹಿ ನೀರಿನ ಪ್ರಮಾಣ ಇದೆ ಭೂಮಿ ಮೇಲೆ. 1/5 ಸಿಹಿ ನೀರಿನಲ್ಲಿ ಬದುಕುವಂತಹ ಕೆಲವೊಂದಿಷ್ಟು ಮೀನುಗಳು ಅಥವಾ ಮೀನಿನ ಜಾತಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಜೀವಿಗಳು ಅವು ಏನಾಗ್ತದೆ, ಅಳಿವಿನ ಅಂಚಿನಲ್ಲಿರ್ಬೋದು ಅಥವಾ ಕೆಲವೊಂದಿಷ್ಟು ಏನಾಗ್ಬಿಟ್ಟಿದ್ದಾವೆ, ಅಳಿದು ಹೋಗಿವೆ ಅಂತ ಹೇಳಲಾಗಿದೆ. The Nile and Pakistan's Indus are greatly reduced by the time they reach the sea. ಇಲ್ಲಿ ನೈಲ್ ನದಿ ಅಂತಂದೇಳಿ ಒಂದು ನದಿಯನ್ನು ಎಕ್ಸಾಂಪಲನ್ನು ತಗೊಳ್ಳಾಗಿದೆ, ಮತ್ತು ಪಾಕಿಸ್ತಾನದಲ್ಲಿ ಹರಿಯುವಂಥ ಇಂಡಸ್ ಅಂತಂದೆ, ಸಿಂಧು ನದಿ ಅಂತಂದು ಹೇಳ್ತೀವಿ ನಾವು, ಅದಕ್ಕೆ ಇಂಡಸ್ ಅಂತಂದು ಹೇಳಲಾಗಿದೆ. ಪಾಕಿಸ್ತಾನದಲ್ಲಿ ಹರಿಯುವಂಥ ಇಂಡಸ್, ಈ ನದಿಗಳು ನೈಲು ಮತ್ತು ಇಂಡಸ್ ನದಿಗಳು ಸಮುದ್ರಕ್ಕೆ ಸೇರುವ ಪ್ರಮಾಣ ಏನಾಗಿದೆ ಅಂದರೆ ಬಹಳಷ್ಟು ಕಡಿಮೆಯಾಗಿದೆ, ಬಹಳಷ್ಟು ಏನಾಗಿದೆ, ಕಡಿಮೆಯಾಗಿದೆ, ವಿರಳ ಆಗಿದೆ ಅಂತಂದು ಹೇಳಲಾಗಿದೆ. Next, rivers such as the Brahmaputra and China's Yellow River now rarely reach the ocean at all. ಅಷ್ಟೇ ಅಲ್ಲದೆ ಇನ್ನೂ 2 ರಿವರ್ ಫೇಮಸ್ ಆಗಿರುವಂತಹ ರಿವರ್ಗಳ ಹೆಸರುಗಳನ್ನು ತಗೊಳ್ಳಲಾಗಿದೆ. ಬ್ರಹ್ಮಪುತ್ರ ನದಿ ಅಂತಂದರೆ ರಿವರ್ಸ್ ಸಚ್ ಆಸ್ ದ ಬ್ರಹ್ಮಪುತ್ರ ಆ್ಯಂಡ್ ಚೈನಾಸ್ ಯೆಲ್ಲೋ ರಿವರ್, ಇವು ಏನಾಗಿದೆ ಅಂದರೆ ರೇರ್ಲಿ ಅಂತ, ರೇರ್ಲಿ ಮೀನ್ಸ್ ಕಡಿಮೆ ಅಂತ ಹೇಳಿ, ಓಷನನ್ನು ತಲುಪುವುದೇ ಕಡಿಮೆಯಾಗಿದೆ ಅಂತಂದೇ ಹೇಳಲಾಗಿದೆ. ನೈಲ್ ಮತ್ತು ಪಾಕಿಸ್ತಾನದಲ್ಲಿ ಹರಿಯುವಂತಹ ಇಂಡಸ್ ನದಿಗಳು ಸಮುದ್ರಕ್ಕೆ ಸೇರುವ ಪ್ರಮಾಣ ಬಹಳಷ್ಟು ಕಡಿಮೆಯಾಗಿದೆ. ಅಷ್ಟೇ ಅಲ್ಲದೆ ಬ್ರಹ್ಮಪುತ್ರ ಹಾಗೂ ಚೀನಾದ ಯೆಲ್ಲೋ ರಿವರ್ ಅಂತ ಹೇಳ್ತೀವಿ, ಅವುಗಳು ಹರಿದು ಸಮುದ್ರ ಸೇರುವುದು ಅತಿ ವಿರಳ ಆಗ್ಯದ ಅಂತ ಹೇಳ್ಬೋದು.
Next, others such as Jordan and Rio Grande on the US Mexico border are dry for much of their length. Even in Britain, a quarter of the country's 160 chalk rivers and streams are running out of water because too much is being extracted for ಹೋಮ್ಸ್, ಇಂಡಸ್ಟ್ರೀಸ್ ಆ್ಯಂಡ್ ಅಗ್ರಿಕಲ್ಚರ್. ಇಲ್ಲಿ ಅಮೇರಿಕಾ ಮತ್ತು ಮೆಕ್ಸಿಕೋ ಅಂತಂದರೆ ಒಂದೇನು ಪ್ಲೇಸ್ ಹೇಳ್ತಿಲ್ಲ, ಅಮೇರಿಕಾ ಮತ್ತು ಮೆಕ್ಸಿಕೋ ಗಡಿ ಭಾಗದಲ್ಲಿರುವಂತಹ ನದಿಗಳಾದಂತಹ ಜೋರ್ಡಾನ್ ಮತ್ತು ರಿಯೋ ಗ್ರ್ಯಾಂಡ್ ಅಂತ ಹೇಳಿ ಇರುವಂತಹ ಪ್ಲೇಸ್ಗಳು, ಇವುಗಳು ಬಹಳಷ್ಟು ಪ್ರಮಾಣ ಏನಿದೆ ಬತ್ತಿ ಹೋಗ್ತಿದೆ, ನೀರಿನ ಪ್ರಮಾಣ ಬತ್ತಿ ಹೋಗ್ತಿದೆ ಅಂತಂದೇ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಬ್ರಿಟನ್ ದೇಶದಲ್ಲಿರುವಂತಹ 160 ಚಾಕ್ ರಿವರ್ಸ್ ಆಗ್ತದೆ. ಚಾಕ್ ರಿವರ್ಸ್ ಅಂತಂದ್ರೆ ಇಲ್ಲಿ ಲೈಮ್ ಸ್ಟೋನ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಲೈಮ್ ಸ್ಟೋನ್ ವೆಲ್ ಡ್ರೈನ್ಡ್ ಬೈ ದ ರಿವರ್. ಬ್ರಿಟನ್ ದೇಶದಲ್ಲಿರುವಂತಹ 160 ಚಾಕ್ ರಿವರ್ಸ್ಗಳು ಏನಾಗ್ತದೆ ಹಾಗೂ ಝರಿಗಳು ಅಂತ ಸ್ಟ್ರೀಮ್ಸ್ ಅಂತಂದೆ, ರಿವರ್ಸ್ ಆ್ಯಂಡ್ ಸ್ಟ್ರೀಮ್ಸ್, ಅವುಗಳೆಲ್ಲ ಏನಾಗ್ತದೆ ಅಂದ್ರೆ ಅದರದ್ದು 1/4 ಭಾಗ ಏನಾಗ್ತದೆ ನೀರಿನ ಕೊರತೆ ಉಂಟಾಗ್ತದೆ. ಏಕೆಂದ್ರೆ ಅವುಗಳನ್ನು ಎದಕ್ಕೆ ಬಳಸಲಾಗ್ತದೆ, ಬ್ರಿಟನ್ದಲ್ಲಿರುವಂತಹ ಈ ನದಿಗಳನ್ನು ಎದಕ್ಕೆ ಬಳಸಲಾಗ್ತಿದೆ ಅಂದ್ರೆ ಮುಖ್ಯವಾಗಿ ಮನೆಗಳಿಗೆ ಮನೆಯ ಉಪಯೋಗಕ್ಕಾಗಿ ಏನು ಮಾಡ್ತದೆ ಆ ನೀರನ್ನು ಬಳಸಲಾಗ್ತದೆ. ಅಷ್ಟೇ ಅಲ್ಲದೆ ಕೈಗಾರಿಕೆಗಳಿಗೆ, ವ್ಯವಸಾಯಕ್ಕೆ, ಈ ಎಲ್ಲ ಕೆಲಸಗಳಿಗೆ ಬಳಸೋದ್ರಿಂದ ಏನಾಗ್ತದೆ ಅಲ್ಲೇ ಅದು ಅರ್ಧದಷ್ಟು ಪ್ರಮಾಣ ಏನಾಗ್ತದೆ ಕಡಿಮೆ ಆಗ್ತದೆ, ಬತ್ತಿ ಹೋಗ್ತಿದೆ, ಅದರ ನೀರಿನ ಪ್ರಮಾಣ ಏನಾಗ್ತದೆ ಕಡಿಮೆ ಆಗ್ತಿದೆ ಅಂತಂದೇಳಿ ಹೇಳ್ಬೋದು. ಬ್ರಿಟನ್ ದೇಶದಲ್ಲಿರುವಂಥ 160 ಚಾಕ್ ರಿವರ್ಸ್ಗಳು ಮತ್ತು ಸ್ಟ್ರೀಮ್ಸ್ಗಳು 1/4 ಭಾಗ ನೀರಿನ ಕೊರತೆ ಇದೆ. ಏಕೆಂದರೆ ಅಲ್ಲೇನು ಹೇಳ್ಬೋದು ನಾವು, ಮನೆಗಳಲ್ಲಿ, ಕೈಗಾರಿಕೆಗಳಲ್ಲಿ ಮತ್ತು ವ್ಯವಸಾಯಕ್ಕೆ ಉಪಯೋಗಿಸೋದ್ರಿಂದ ಆ ಎಲ್ಲ ನೀರು ಏನಾಗ್ತದೆ ಅಂದ್ರೆ ಬತ್ತಿ ಹೋಗ್ತದೆ ಅಂತ ಹೇಳ್ಬೋದು ನಾವು. The state of the rivers of the world is the disaster in the making, since we have hugely changed the natural order of the rivers worldwide. ಇಲ್ಲಿ ಏನಾಗ್ತದೆ, ಈ ಜಗತ್ತಿನಲ್ಲಿರುವಂಥ ನದಿಗಳ ಸ್ಥಿತಿ ಏನಿದೆ ಅಲ್ಲ ಯಾವ ರೀತಿ ಆಗಿದೆ ಅಂತಂದ್ರೆ ಪ್ರಕೃತಿ ವಿಕೋಪವಾಗಲಿಕ್ಕೆ ಅದು ಒಂದು ಕಾರಣ ಆಗ್ತದೆ ಅಂತ ಹೇಳ್ಬೋದು. ಈ ನದಿಗಳೇ ಏನಾಗ್ತಿದೆ ಪ್ರಕೃತಿ ವಿಕೋಪಕ್ಕೆ ಕಾರಣ ಆಗ್ತದೆ ಅಂತೇಳಿ ಇಲ್ಲಿ ಆ ಎಕ್ಸಾಂಪಲನ್ನು ಕೊಟ್ಟು, ಕೆಲವೊಂದಿಷ್ಟು ಮೇನ್ ಎಕ್ಸಾಂಪಲನ್ನು ಕೊಟ್ಟು ಇಲ್ಲಿ ಹೇಳಲಾಗಿದೆ. ಯಾಕಂತಂದ್ರೆ ನಾವು ಬಹಳಷ್ಟು ಪ್ರಮಾಣದಲ್ಲಿ ಸ್ವಾಭಾವಿಕವಾಗಿ ಹರಿಯುವಂಥ, ನ್ಯಾಚುರಲ್ ಆಗಿ ಫ್ಲೋ ಆಗುವಂತಹ ರಿವರನ್ನು ಏನು ಮಾಡ್ತಿದ್ದೇವೆ ತಡಿತಾ ಇದ್ದೀವಿ. ಇದರಿಂದ ಏನಾಗ್ತದೆ ಒಂದಲ್ಲ ಒಂದು ಸರ್ತಿ ಅದು ಏನು ಮಾಡ್ಬೋದು ಅಂದ್ರೆ ಹರಿಯೋ ದಿಕ್ಕನ್ನು ಬದಲಾಯಿಸೋದ್ರಿಂದ ನೈಸರ್ಗಿಕ ವಿಕೋಪ ಆಗಲಿಕ್ಕೆ, ನದಿನೇ ಈ ಭೂಮಿ ಅದು ನಾಶ ಆಗಲಿಕ್ಕೆ ಏನಾಗ್ತದೆ ಒಂದು ಕಾರಣ ಆಗ್ತದೆ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ paragraph, in countries like India, we not only prevent the river water from flowing into the sea but also pollute the water as a result. ಈ ಇಂಡಿಯಾದಂತಹ ಕೆಲವೊಂದು ದೇಶದಲ್ಲಿ ನಾವು ಏನು ಮಾಡ್ತಿದ್ವಿ ಅಂತಂದ್ರೆ, ಇನ್ ಕಂಟ್ರೀಸ್ ಲೈಕ್ ಇಂಡಿಯಾ ಒಂದು ಎಕ್ಸಾಂಪಲನ್ನು ತಗೊಂಡು ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ವಿ ನಾಟ್ ಓನ್ಲಿ ಪ್ರಿವೆಂಟ್ ದ ರಿವರ್ಸ್, ಈ ನದಿಗಳ ಹರಿಯುವಂತಹ ದಿಕ್ಕನ್ನು ನಾವೇನು ತಡೆಯೋದಷ್ಟೇ ಅಲ್ಲದೆ ಆ ನದಿಗಳನ್ನು ನಾವು ಏನು ಮಾಡ್ತಿದ್ದೀವಿ ಪಾಲ್ಯೂಟ್ ಮಾಡ್ತಿದ್ದೀವಿ ಅಥವಾ ಮಲಿನ ಮಾಡ್ತಿದ್ದೀವಿ ಅಂತ ಅನ್ನುವಂಥ ಒಂದು ಎಕ್ಸಾಂಪಲನ್ನು ಹೇಳಿದ್ದಾರೆ. ವಿ ನಾಟ್ ಓನ್ಲಿ ಪ್ರಿವೆಂಟ್ ದ ರಿವರ್ ವಾಟರ್ ಫ್ರಮ್ ಫ್ಲೋವಿಂಗ್ ಇನ್ ಟು ದ ಸಿ, ಸಮುದ್ರಕ್ಕೆ ಸೇರೋದನ್ನು ಅದಕ್ಕಿಂತ ಮುಂಚೆನೇ ನಾವು ತಡಿತಾ ಇದ್ದೀವಿ ಅದನ್ನು, ಆ ನದಿಯನ್ನು, ಅದರ ನ್ಯಾಚುರಲ್ ಆಗಿರುವಂತಹ ಸ್ಥಿತಿಯನ್ನು ನಾವು ಏನು ಮಾಡ್ತಿದ್ವಿ ಅಡೆತಡೆ ಮಾಡ್ತಿದ್ವಿ ಅದಕ್ಕೆ. ಅಷ್ಟೇ ಅಲ್ಲದೆ ಬಟ್ ಆಲ್ಸೋ ಪೊಲ್ಯೂಟ್ ದ ವಾಟರ್, ಆ ನದಿಯ ನೀರನ್ನು ನಾವು ಏನು ಮಾಡ್ತಿದ್ವಿ ಪೊಲ್ಯೂಟ್ ಕೂಡ ಮಾಡ್ತಿದ್ದೀವಿ. ಆ್ಯಸ್ ಅ ರಿಸಲ್ಟ್ ಇದರ ಪರಿಣಾಮ ಏನಾಗ್ಬೋದು ಅಂತಂದ್ರೆ, ವಿ ಕ್ಯಾನ್ ನೈದರ್ ಬಾತ್ ಇನ್ ಇಟ್ ನಾಟ್ ಡ್ರಿಂಕ್ ಇಟ್. ಅಂಥ ನೀರಿನಲ್ಲಿ ನಾವು ಏನು ಸ್ನಾನವನ್ನು ಮಾಡಲಿಕ್ಕಾಗೋದಿಲ್ಲ, ಆ ನೀರನ್ನು ನಾವು ಕುಡಿಲಿಕ್ಕೆ ಅಥವಾ ನಾವು ಬಳಸಲಿಕ್ಕೂ ಕೂಡ ಆಗೋದಿಲ್ಲ. ಏಕೆಂದರೆ ಅದು ಆಲ್ರೆಡಿ ಏನಾಗ್ಬಿಟ್ಟಿರ್ತಾರೆ, ನೀರು ಮಲಿನ ಆಗಿರೋದ್ರಿಂದ ಶುದ್ಧವಾಗಿರುವಂತಹ ನೀರನ್ನು ಅನಿಸ್ಕೊಳ್ಳೋದಿಲ್ಲ. ಇಲ್ಲಿ ನಾವು ಅದನ್ನು ಬಳಕೆಗೂ ಕೂಡ ಬಳಸ್ಕೊಳ್ಳೋದೇ ಇರುವಂತಹ ಅದನ್ನು ನೀರಂತ ಹೇಳ್ಬೋದು ನಾವು. ವಿ ಕ್ಯಾನ್ ನೈದರ್ ಬಾತ್ ಇನ್ ಇಟ್ ನಾಟ್ ಡ್ರಿಂಕ್ ಇಟ್.
ಅದನ್ನು ಕುಡಿಲಿಕ್ಕೂ ಕೂಡ ಬಳಸ್ಕೊಳ್ಳಿಕ್ಕೆ ಯೋಗ್ಯವಿಲ್ಲದಂತಹ ನೀರಾಗಿ ಮಾಡ್ತಿದ್ವಿ ನಾವು. ನೆಕ್ಸ್ಟ್ ಗಾರ್ಬೇಜ್ ವಿಚ್ ವಿ ಥ್ರೋ ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ಸ್ ಆ್ಯಂಡ್ ಸಮಟೈಮ್ಸ್ ಇನ್ ಟು ದ ರಿವರ್ ಆ್ಯಂಡ್ ಈವನ್ ಡಿಫೆಕೇಶನ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ಸ್. ಅಷ್ಟೇ ಅಲ್ಲದೆ ನಾವಿಲ್ಲಿ ಏನು ಮಾಡ್ತಿದ್ವಿ ಅಂದ್ರೆ ಗಾರ್ಬೇಜ್ ಅಂತ ಹೇಳ್ತೀವಿ, ಅಂದ್ರೆ ಕಸ ಕಡ್ಡಿಗಳನ್ನು ಎಲ್ಲ ಹೊಲಸನ್ನು ನಾವೇನು ಮಾಡ್ತಿದ್ವಿ, ಅನ್ನೆಸೆಸರಿ ಇರುವಂತಹ ಎಲ್ಲ ನಮಗೆ ಬೇಡದೇ ಇರುವಂತಹ ಎಲ್ಲ ವಸ್ತುಗಳನ್ನು ನಾವೇನು ಮಾಡ್ತಿದ್ವಿ, ರಿವರ್ಗೆ ಹಾಕ್ತಿದ್ವಿ. ಗಾರ್ಬೇಜ್ ವಿಚ್ ವಿ ಥ್ರೋ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ಸ್, ನದಿಯ ದಂಡೆಗೆಲ್ಲ ಏನಾಗ್ತದೆ ಅಂದರೆ ಗಾರ್ಬೇಜ್ ಇರೋದರಿಂದ ಅಂಥ ನೀರು ಏನಾಗ್ತದೆ, ಸ್ನಾನಕ್ಕೂ ಯೋಗ್ಯ ಇಲ್ಲದಂಥದ್ದು ಅಥವಾ ಕುಡಿಲಿಕ್ಕೂ ಯೋಗ್ಯ ಇಲ್ಲದಂತಹ ನೀರನ್ನಾಗಿ ಮಾರ್ಪಡಿಸ್ತಾ ಇದ್ವಿ ನಾವು. ಆ್ಯಂಡ್ ಸಮ್ಟೈಮ್ಸ್ ಇನ್ ಟು ದ ರಿವರ್ಸ್ ಆ್ಯಂಡ್ ಈವನ್ ಡಿಫಿಕೇಶನ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ಸ್ ಆ್ಯಡ್ ಟು ದ ಪೊಲ್ಯೂಷನ್. ಅಷ್ಟೇ ಅಲ್ಲದೆ ಇನ್ನೂ ಕೆಲಸಕ್ಕೆ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಗಂಗಾ ರಿವರ್ ಅಂತ ಹೇಳ್ತೀವಿ ನಾವು. ಆ ಗಂಗಾ ರಿವರ್ನಲ್ಲಿ ಎಲ್ಲ ನಮಗೆ ಬೇಡದೇ ಇರುವಂತಹ ಎಲ್ಲ ವಸ್ತುವನ್ನು ಕೂಡ ನಾವು ಏನು ಮಾಡ್ತಿದ್ವಿ, ಅಲ್ಲಿ ಹಾಕ್ತಿದ್ವಿ ಗಂಗಾ ರಿವರ್ನಲ್ಲಿ. ಅಷ್ಟೇ ಅಲ್ಲದೆ ಈವನ್ ಅರ್ಧಮರ್ಧ ಸುಟ್ಟಂಥ ಡಿಫಿಕೇಶನ್ ಅಂತಂದ್ರೆ ಅರ್ಧಮರ್ಧ ಸುಟ್ಟಂತಹ ಇದನ್ನ ಡೆಡ್ ಬಾಡೀಸ್ಗಳನ್ನು ನಾವು ಏನು ಮಾಡ್ತಿದ್ದೀವಿ, ನದಿ ನೀರಿನಲ್ಲಿ ಬಿಡ್ತಾ ಇದ್ದೀವಿ. ಇದರಿಂದ ಏನಾಗ್ತಿದೆ ಅಂದ್ರೆ ಆ ನೀರು ಪವಿತ್ರ ಇರೋಕ್ಕಿಂತಲೂ ಏನಾಗ್ತದೆ, ಮಲಿನ ಆಗುವಂತಹ ಸ್ಥಿತಿಗೆ ನಾವು ಒಡ್ಡುತ್ತಿದ್ದೇವೆ ಅಂತ ಹೇಳ್ಬೋದು ನಾವು. ಇನ್ ಅಡಿಷನ್ ಡ್ರೈನೇಜ್ ವಾಟರ್ ಈಸ್ ಅಲೌಡ್ ಟು ಫ್ಲೋ ಆನ್ ಟು ದ ರಿವರ್ಸ್ ಲೈಕ್ ದ ಗಂಗಾ ಎವ್ರಿ ಡೇ. ಅದೇ ಥರನೇ ಅಷ್ಟೇ ಅಲ್ಲದೆ ಏನು ಮಾಡ್ತಿದ್ವಿ, ಡ್ರೈನೇಜ್ ವಾಟರನ್ನು ಕೂಡ ನಾವು ಏನು ಮಾಡ್ತಿದ್ವಿ, ಗಂಗಾ ರಿವರ್ಗೆ ಬಿಡ್ತಾ ಇದ್ದೀವಿ. ಕೆಮಿಕಲ್ಸ್ ಆ್ಯಂಡ್ ಎಫ್ಲುಯೆಂಟ್ಸ್ ಫ್ರಮ್ ಇಂಡಸ್ಟ್ರೀಸ್, ಕೆಮಿಕಲ್ಸ್ ಅಂತಂದ್ರೆ ರಾಸಾಯನಿಕ ವಸ್ತುಗಳನ್ನು, ಆಮೇಲೆ ಎಫ್ಲುಯೆಂಟ್ಸ್ ಅಂತಂದ್ರೆ ಲಿಕ್ವಿಡ್ ಫಾರ್ಮೇಷನ್ಗಳಾಗಿರುವಂಥ ಲಿಕ್ವಿಡ್ ಏನು ವೇಸ್ಟ್ ಅಂತಂದು ಹೇಳ್ಬೋದು ನಾವು. ಅಂಥ ವಸ್ತುಗಳನ್ನು ನಾವು ಏನು ಮಾಡ್ತಿದ್ದೀವಿ, ಆ ಥಿಂಗ್ಸ್ಗಳನ್ನು ಇಂಡಸ್ಟ್ರಿಯಿಂದ ಹೊರಬರುವಂತಹ ಕೆಮಿಕಲ್ಸ್ಗಳನ್ನು, ಇಂಡಸ್ಟ್ರಿಗೆ ಬೇಡವಾದಂತಹ ಲಿಕ್ವಿಡ್ ಗಾರ್ಬೇಜನ್ನು ನಾವು ಏನು ಮಾಡ್ತಿದ್ವಿ, ರಿವರ್ಗೆ ಬಿಡ್ತಾ ಇದ್ದೀವಿ. ದ ರಿಮೇನ್ಸ್ ಆಫ್ ಅಲೌಡ್ to flow onto the rivers like the Ganga every day, chemicals and effluents from industries, the remains of the harmful insecticides and pest resistance flowing in from the fields add to the pollution. ಇದರಿಂದ ಏನಾಗ್ತದೆ, ಹಾರ್ಮ್ಫುಲ್ ಇರುವಂಥ ಇನ್ಸೆಕ್ಟಿಸೈಡ್ಸ್ಗಳನ್ನು ಬಳಸಿ, ಕ್ರಿಮಿನಾಶಕಗಳನ್ನು ನಾವು ಏನು ಅಗ್ರಿಕಲ್ಚರ್ನಲ್ಲಿ ಬಳಸ್ತಿದ್ದೇವೆ ಆ ಎಲ್ಲ ಇನ್ಸೆಕ್ಟಿಸೈಡ್ಸ್ಗಳು, ಹಾರ್ಮ್ಫುಲ್ ಇರುವಂಥ ಇನ್ಸೆಕ್ಟಿಸೈಡ್ಸ್ ಪ್ರಮಾಣವೂ ಕೂಡ ಏನಾಗ್ತದೆ ಅಂದರೆ ನೀರಿನಲ್ಲಿ ಸೇರ್ಕೋತಿದೆ ಅಂತೇಳಿ ಹೇಳ್ಬೋದು. ಇದರಿಂದ ಕೂಡ ಏನಾಗ್ತಿದೆ, ರಿವರ್ಸ್ಗಳೆಲ್ಲ ಏನಾಗ್ತಾವೆ, ಪೊಲ್ಯೂಷನ್ ಆಗ್ತಿದೆ ಅಂತ ಹೇಳ್ಬೋದು ನಾವು. ಇನ್ ದ ಗಂಗಾ ಅನ್ಬರ್ನ್ಡ್ ಆರ್ ಹಾಫ್ ಬರ್ನ್ಡ್ ಕಾರ್ಪ್ಸಸ್ ಆಫ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಆ್ಯನಿಮಲ್ಸ್ ಆರ್ ಥ್ರೋನ್ ಇನ್ ಟು ದ ರಿವರ್ಸ್. ಅಷ್ಟೇ ಅಲ್ಲದೆ ಗಾರ್ಬೇಜನ್ನು ಹಾಕ್ತೀವಿ ನಾವು, ನಮಗೆ ಬೇಡದೇ ಇರುವಂತಹ ಎಲ್ಲ ವಸ್ತುಗಳನ್ನೆಲ್ಲ ಏನು ಮಾಡ್ತೀವಿ ನಾವು ಗಂಗಾ ರಿವರ್ನಲ್ಲಿ ಏನು ಮಾಡ್ತೀವಿ, ಗಂಗಾ ಅಂತ ಅಷ್ಟೇ ಅಂತಲ್ಲ, ಬೇರೆ ಎಲ್ಲ ಏನು ಫೇಮಸ್ ಆಗಿರೋ ಕೆಲವೊಂದಿಷ್ಟು ರಿವರ್ಸ್ನಲ್ಲಿ ಅವನನ್ನು ನಾವು ಏನು ಮಾಡ್ತೀವಿ, ಪೊಲ್ಯೂಟ್ ಮಾಡ್ತಿದ್ವಿ. ಬೇಡದೇ ಇರುವಂತಹ ಎಲ್ಲ ವಸ್ತುಗಳನ್ನು ನಾವೇನು ಮಾಡ್ತೀವಿ, ನದಿಗೆ ಹಾಕ್ತಿದ್ದೀವಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಗಂಗಾ ರಿವರನ್ನು ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ. ಅನ್ಬರ್ನ್ಡ್ ಅರ್ಧಮರ್ಧ ಸುಟ್ಟಂತಹ ಆ್ಯನಿಮಲ್ಸ್ಗಳಿರ್ಬೋದು ಅಥವಾ ಹ್ಯೂಮನ್ ಬೀಯಿಂಗ್ಸ್ ಇರ್ಬೋದು, ಸತ್ತಂತಹ ಬಾಡಿಯನ್ನು ಏನು ಮಾಡ್ತಿದ್ದಾರೆ, ರಿವರ್ನಲ್ಲಿ, ಗಂಗಾ ರಿವರ್ನಲ್ಲಿ ಹಾಕ್ತಿದ್ದಾರೆ. ಇದರಿಂದ ರಿವರ್ ಏನಾಗ್ತಿದೆ ಅಂದರೆ ಪೊಲ್ಯೂಟ್ ಆಗ್ತಿದೆ ಅಂತ ಅನ್ನೋದನ್ನು ಹೇಳಿದ್ದಾರೆ. ಆ್ಯನಿಮಲ್ಸ್ ಆರ್ ಥ್ರೋನ್ ಇನ್ ಟು ದ ರಿವರ್ಸ್. ಅಷ್ಟೇ ಅಲ್ಲದೆ ಹ್ಯೂಮನ್ ಬೀಯಿಂಗ್ಸ್ ಇರ್ಬೋದು, ಆಮೇಲೆ ಅರ್ಧಮರ್ಧ ಸುಟ್ಟಂತಹ ಇದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತಹ ಕಸ ಕಡ್ಡಿಗಳಿರ್ಬೋದು ಅಥವಾ ಹ್ಯೂಮನ್ ಬೀಯಿಂಗ್ಸ್ ಇರ್ಬೋದು, ಆ್ಯನಿಮಲ್ಸ್ಗಳಿರ್ಬೋದು, ಅವು ಎಲ್ಲವನ್ನು ನಾವು ಏನು ಮಾಡ್ತಿದ್ದೇವೆ, ರಿವರ್ಗೆ ಬಿಡ್ತಿದ್ದೇವೆ, ರಿವರ್ಗೆ ಹಾಕ್ತಿದ್ದೇವೆ ಅಂತೇ ಹೇಳ್ಬೋದು ನಾವು. ಇನ್ ದ ಗಂಗಾ ಅನ್ಬರ್ನ್ಡ್ ಆ್ಯಂಡ್ ಹಾಫ್ ಬರ್ನ್ಡ್ corpses of human beings and animals are thrown into the rivers. ಈ ಗಂಗಾ ರಿವರನ್ನೇ ಮುಖ್ಯವಾಗಿ ಒಂದು ಎಕ್ಸಾಂಪಲನ್ನು ತಗೊಂಡು ಏನು ಮಾಡ್ತಿದ್ದಾರೆ, ರಿವರ್ ಈ ರಿವರ್ ಒಂದು ಎಕ್ಸಾಂಪಲ್ ಬೆಸ್ಟ್ ರಿವರ್ ಅಂತ ನಾವು ಏನು ಹೇಳ್ಬೋದು ಅಂದ್ರೆ ಗಂಗಾ ಇರ್ಬೋದು, ಯಮುನಾ ಇರ್ಬೋದು ಅಥವಾ ಸಿಂಧು ಅಂತ ಹೇಳ್ತೀವಿ ನಾವು. ಈ ಎಲ್ಲ ರಿವರ್ಗಳನ್ನು ಎಕ್ಸಾಂಪಲ್ ಆಗಿ ತೊಗೊಂಡು ಇಲ್ಲೇನು ರಿವರ್ದ ಇಂಪಾರ್ಟೆನ್ಸ್ ಬಗ್ಗೆ ಹೇಳ್ತಿದ್ದಾರೆ ಇಲ್ಲಿ. ಅದನ್ನು